ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾಳೆ GT ಮತ್ತು RCB ಮ್ಯಾಚ್ ಇದೆ ಗೈಸ್. ಎಲ್ಲರೂ ರೆಡಿ ಆಗಿರ್ವಿ. ನಾಳೆ 7:30 ಮ್ಯಾಚ್ ಎಲ್ಲಿಯಪ್ಪ ಅಂದ್ರೆ ಧರ್ಮಶಾಲಾ ಸ್ಟೇಡಿಯಂ ಗೈಸ್. ಎಲ್ಲಾ ಟೀಮ್ ಬಂದಿದೆ ಮತ್ತೆ ಫಿಲ್ಸಲ್ಟ್ ಬಂದಿದ್ದಾರೆ. ಬಟ್ ಪ್ರಾಕ್ಟೀಸ್ ಮಾಡಿಲ್ಲ ಗೈಸ್. ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಗೈಸ್. ನಿಮ್ಗೆ ಏನೋ ಕಮೆಂಟ್ ಮಾಡಿ. ಇದು ಒಂದು ವಿಷಯ ಗೈಸ್, ಫಿಲ್ಸಲ್ಟ್ ಬಂದ್ರೆ ಚೆನ್ನಾಗಿರುತ್ತಾ ಇಲ್ಲ ವೆಂಕಟೇಶ್ ಯಾರು ಬಂದ್ರೆ ಚೆನ್ನಾಗಿರುತ್ತಾ ಅಂತ ಕಮೆಂಟ್ ಮಾಡಿ. ಈ ಕಡೆಯಿಂದ ಹೇಳ್ಬೇಕಂದ್ರೆ GT ಬೌಲಿಂಗ್ ಚೆನ್ನಾಗಿದೆ ಗೈಸ್. ಬೌಲಿಂಗ್ ಸ್ವಲ್ಪ ಬ್ಯಾಟ್ಸ್ಮನ್ ಸ್ವಲ್ಪ ಕಳ್ತ ಮಾಡ್ಕೊಂಡು ಆಡ್ಬಿಟ್ರೆ ಮ್ಯಾಚ್ ನಮ್ದೇ ಗೈಸ್. GTಲೇ ಹೇಳ್ಕೊಂಡಷ್ಟು ಬ್ಯಾಟ್ಸ್ಮನ್ ಏನಿಲ್ಲ. ಒಂದ್ 4 ಜನ ಬ್ಯಾಟ್ಸ್ಮನ್ ಇದ್ದಾರೆ. 4 ಜನ ಬ್ಯಾಟ್ಸ್ಮನ್ ಹೋಗ್ಬಿಟ್ರೆ ಮ್ಯಾಚ್ ನಮ್ದೇ ಗೈಸ್. ಗೈಸ್ ಏನಪ್ಪ ನಮ್ಮ ಹಸಿರು ಕಡೆಯಿಂದ ಚೇಂಜಸ್ ತರ ಚೆನ್ನಾಗಿರುತ್ತೆ ಅಂದ್ರೆ ಬೌಲಿಂಗ್ ಸ್ವಲ್ಪ ಚೇಂಜಸ್ ತಂದ್ರೆ ಚೆನ್ನಾಗಿರುತ್ತೆ ಗೈಸ್. ಹೆಸರು ಸ್ವಲ್ಪ ಫನ್ ಬರಬೇಕು ಮತ್ತೆ ಸೂರ್ಯ ಶರ್ಮಾ ಫನ್ ಬರಬೇಕು. ರಸಿಕಿಯನ್ ಗೈಸ್ ಮಸ್ತ್ ಮಾಡ್ತಿದ್ದಾರೆ ಮತ್ತೆ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡ್ತಿದ್ದಾರೆ. ಇವ್ರಿಬ್ರೆ ಗೈಸ್ ಸ್ವಲ್ಪ ಫಾರ್ಮ್ಗಳು ಮತ್ತೆ ಕುನಾಲ್ ಪಾಂಡ್ಯ ಒಬ್ರು ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ಬಿಟ್ರೆ ಮ್ಯಾಚ್ ನಮ್ದೇ ಗೈಸ್. ಸೀದಾ ಫೈನಲ್ ಹೋಗ್ಬಿಡ್ತೀವಿ ಗೈಸ್. ಗೈಸ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಮ್ದು ಡೈರೆಕ್ಟ್ ಫೈನಲ್ ಹೋಯ್ತಂದ್ರೆ ನಮ್ ಜೊತೆ ಫೈನಲ್ ಆಡಕ್ಕೆ ಯಾವ ಟೀಮ್ ಬರುತ್ತೆ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಲ್ಲ ನಿಮ್ಮ ಅನ್ಸಿಕೆ ಯಾವ್ದು ಬರ್ಬೋದಂತ ಕಮೆಂಟ್ ಮಾಡಿ ನೋಡೋಣ. ಯಾರು ಪರ್ಟೆಂಟ್ ಕಮೆಂಟ್ ಮಾಡ್ತೀರಾ ನೋಡೋಣ. ಹೋದ್ ಮ್ಯಾಚಲ್ಲಿ ನಮ್ಮ ಕಿಂಗ್ ಅವರು ಬೇಗ ಔಟ್ ಆಗಿದ್ರು. ಈ ಸಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ಬೇಕು ಗೈಸ್. ವೆಂಕಟೇಶ್ ಯಾರು ಸಲ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಈ ಸಲ ವೆಂಕಟೇಶ್ ನಿಲ್ಟ್ರು ಚೆನ್ನಾಗಿರುತ್ತೆ, ಫ್ಯೂಸರ್ ಇಟ್ರು ಚೆನ್ನಾಗಿರುತ್ತೆ. ಇಬ್ರಲ್ಲಿ ಯಾರು ಬಂದ್ರು ಓಕೆ ಗೈಸ್. ಇಬ್ರು ಚೆನ್ನಾಗಿ ಆಡ್ತಿದ್ದಾರೆ. ನೋಡೋಣ ಯಾರು ಬರ್ತಾರೋ ಯಾರಿಲ್ಲ ಅಂತ. ಧರ್ಮಶಾಲಾದಲ್ಲಿ 2ನೇ ಮ್ಯಾಚ್. ಒಂದೇ ಮ್ಯಾಚಲ್ಲಿ ಗೆದ್ದಿದ್ದೀವಿ, 2ನೇ ಮ್ಯಾಚಲ್ಲೂ ಗೆಲ್ತೀವಿ ಅಂತ ಅನ್ಕೊಂಡಿದ್ದೇನೆ ಗೈಸ್. ಏನ್ ಮಾಡುತ್ತೋ ಗೊತ್ತಿಲ್ಲ ಗೈಸ್. ನಾಳೆ ಏನಾದ್ರು ನಮ್ಮ RCB ಟಾಸ್ ವಿನ್ ಆಯ್ತು ಅಂದ್ರೆ ಬೌಲಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೋ ಇಲ್ಲ ಬ್ಯಾಟಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೋ ಅಂತ ಕಮೆಂಟ್ ಮಾಡಿ ಗೈಸ್. ಬೌಲಿಂಗ್ ತಗೊಂಡ್ರು ಚೆನ್ನಾಗಿ ಆಡ್ಬೋದು. ಬ್ಯಾಟಿಂಗ್ ತಗೊಂಡ್ರೆ ಸ್ವಲ್ಪ ರನ್ ಜಾಸ್ತಿ ಟಾರ್ಗೆಟ್ ಕೊಡ್ಬೇಕು ಅನ್ಸುತ್ತೆ ಗೈಸ್. ಇಷ್ಟಪ್ಪ ಟಾರ್ಗೆಟ್ ಕೊಡ್ಬೇಕು ಅಂದ್ರೆ 235 ಆ ಥರ ಕೊಟ್ರೆ ಚೆನ್ನಾಗಿರುತ್ತೆ ಗೈಸ್. ಬ್ಯಾಟಿಂಗ್ ತಗೊಂಡು ಇದಕ್ಕೂ ಸಾರ್ಥಕ ಆಗುತ್ತೆ. ಇವರೇನಾದರೂ 190 170 ಹಂಗಿತ್ತು ಕೊಟ್ಬಿಟ್ರೆ ಮ್ಯಾಚ್ ಹೋಯ್ತು. ಅದು ಮೊದಲೇ ಇದು ಈವ್ನಿಂಗ್ ಚೆನ್ನಾಗಿ ಆಡ್ಬೋದು ಆ ಗ್ರೌಂಡಲ್ಲಿ. ಗೈಸ್ ಒಳ್ಳೆ ಟಾರ್ಗೆಟ್ ಬರಬೇಕು ಈ ಗ್ರೌಂಡಲ್ಲಿ ಅಂತ ಹೇಳ್ತಿರೋದು. ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಒಂದೊಳ್ಳೆ ರನ್ ಟಾರ್ಗೆಟ್ ಬರಬೇಕು ಗೈಸ್. ಇವರೇನಾದರೂ ಸ್ಟಾರ್ಟಿಂಗಲ್ಲಿ ಬೌಲಿಂಗ್ ತಗೊಂಡ್ರೆ ಒಂದು 200 ಅಷ್ಟೇ ಕಟ್ಟಾಕ್ಬೇಕು ಇವರು. 200 ಲಾಸ್ಟ್ ಎಂಡ್ ಮಾಡಿದ್ರೆ ನಾವು ಆರಾಮಾಗಿ ವಿನ್ ಆಗ್ಬೋದು ಗೈಸ್. 200 ರನ್ ಆರಾಮ್ ಹೊಡಿಬೋದು. ಮೊನ್ನೆ ನೋಡಿದ್ರು ತಾನೇ ಗೈಸ್, ಈಸಿ ಆದ್ರೆ 200 ಫಿನಿಶ್ ಮಾಡಿದ್ರು. ಆ ಥರ 200 ಆದ್ರೆ ಆರಾಮ್ ಫಿನಿಶ್ ಮಾಡ್ಬೋದು, ಏನು ಬೈಯರಲ್ಲ ಗೈಸ್. ಇವರೇನಾದ್ರು ಟಾರ್ಗೆಟ್ 220-30 ಹೊಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಅವ್ರ ಪೀಸ್ ಸೇಜ್ ಮಾಡುವಾಗ. ಸರಿ ಗೈಸ್, ನಾಳೆ ಎಲ್ಲರೂ ರೆಡಿ ಆಗಿರ್ರಿ. 7:30 ಇದೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಟಿವಿ ಮುಂದೆ ನೋಡ್ಕೊಂತ ಕುಂತೀರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ RCBಗೆ ಅಂತ ಹೇಳ್ತೀನಿ ಗೈಸ್. ಸರಿ ಗೈಸ್, ಮತ್ತೆ RCB ಮ್ಯಾಚ್ ಆದ್ಮೇಲೆ ಸಿಗೋಣ. ಅಲ್ಲಿ ಮಿಸ್ ಮಾಡ್ಕೊಂತೀರಿ. ಬೈ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್.